ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ವಿಶೇಷ ಅತಿಥಿ ಇದ್ದಾರೆ. ಅವರು ಸಿದ್ದರಾಮಯ್ಯ ಅವ್ರಿಗೂ ಬೇಕಾಗಿರುವಂಥವ್ರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬೇಕಾಗಿರುವಂಥವ್ರು. ಸರ್ಕಾರಕ್ಕೆ ಈಗ 2.5 ವರ್ಷ ಕಂಪ್ಲೀಟ್ ಆಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ನವೆಂಬರ್ ತಿಂಗಳಿಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಈ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗಲೇಬೇಕು, ಯುವಕರಿಗೆ ಅವಕಾಶಗಳು ಕೊಡಬೇಕು. ಬಹುತೇಕ ಸಚಿವರುಗಳು ರಿಪೋರ್ಟ್ ಕಾರ್ಡ್ ಸರಿ ಇಲ್ಲ. ಸಿದ್ದರಾಮಯ್ಯ ಅವ್ರ ಬಳಿನೂ ರಿಪೋರ್ಟ್ ಕಾರ್ಡ್ ಇದೆ, ಡಿ.ಕೆ. ಶಿವಕುಮಾರ್ ಅವ್ರ ಬಳಿನೂ ರಿಪೋರ್ಟ್ ಕಾರ್ಡ್ ಇದೆ, ಹೈಕಮಾಂಡ್ ಬಳಿ ಕೂಡ ರಿಪೋರ್ಟ್ ಕಾರ್ಡ್ ಇದೆ. ಆದರೆ ಅಂಥವ್ರನ್ನ ಯಾಕೆ ಮುಂದುವರಿಸ್ತೀರಾ? ನಮಗೆ ಅವಕಾಶವನ್ನ ಮಾಡಿಕೊಡಿ. ಕೇವಲ ನಾವಷ್ಟೇ ಗೆದ್ಕೊಂಡು ಬಂದಿಲ್ಲ, ನಮ್ಮ ಸುತ್ತಲೂ ಇರುವಂಥವ್ರನ್ನು ಕೂಡ ಗೆಲ್ಲಿಸ್ಕೊಂಡು ಬಂದಿದ್ವಿ. ನಮ್ಮ ಸಮುದಾಯವನ್ನ ಕಾಂಗ್ರೆಸ್ ಜೊತೆ ತಂದಿದ್ವಿ. ಹೀಗಾಗಿ ನಮಗೆ ಅವಕಾಶಗಳನ್ನ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯಗಳು ಮತ್ತೊಂದು ಕಡೆ ಇದ್ದಾವೆ. ಹಾಗಾದ್ರೆ ಈ ಬಗ್ಗೆ ನಮ್ಮಲ್ಲಿ ಈಗ ಯುವ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಹೌದು, ಉಣಗುಂದ ಶಾಸಕರು ಕೂಡ ಹೌದು. ಜೊತೆಗೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಎರಡೂ ಬಣದಲ್ಲೂ ಬಹಳಷ್ಟು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರುವಂತವ್ರು. ಹೀಗಾಗಿ ಅವ್ರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸರ್ ರಾಜಕೀಯ? ನಡೀತಾ ಇದೆ, ಎಲ್ಲ ಸರಿಯಾಗಿ ಹೋಗ್ತಾ ಇದೆ. ಬಾಗಲಕೋಟೆ ರಾಜಕಾರಣ, ಬಾಗಲಕೋಟೆ ಮತ್ತೆ ವಿಜಯಾನಂದ ಕಾಶಪ್ಪನವರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಬಾಗಲಕೋಟೆಯಲ್ಲಿ ಬಹಳಷ್ಟು ಬಾರಿ ಕಾಂಗ್ರೆಸ್ ಡೌನ್ಫಾಲ್ ಆದಾಗ ಸಂಘಟನಾತ್ಮಕವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ಕೊಂಡು ಎದುರಿಸಿದಂಥವ್ರು. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂತ ನೋಡಿ, ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 40 ವರ್ಷಗಳಿಂದ ಈ ಕಾಂಗ್ರೆಸ್ಸನ್ನು ಇವತ್ತು ಜಿಲ್ಲೆಯಲ್ಲಿ ನಮ್ಮ ತಂದೆಯವರ ಆದಿಯಾಗಿ ನಮ್ಮ ತಾಯಿ ಶಾಸಕರಾಗಿದ್ದರು. ಇವತ್ತು ಪಕ್ಷದಲ್ಲಿ ಗುರ್ಚಿಕೊಂಡು ಪಕ್ಷ ಸಂಘಟನೆಯನ್ನು ಮಾಡಿ ಜಿಲ್ಲೆಯಲ್ಲಿ, ಯಾಕಂದರೆ ಒಂದು ಪ್ರಮುಖ ಸಮಾಜದಲ್ಲಿ ಇದ್ದೀವಿ. ಆ ಸಮಾಜ ಕೂಡ ನಮ್ಮ ಪಕ್ಷದ ಜೊತೆಗೆ ನಿಲ್ಲೋದಕ್ಕೆ ಅನೇಕ ರಾಜ್ಯಾದ್ಯಂತ ಪ್ರಯತ್ನ ನಮ್ಮ ತಂದೆಯವರು ಕೂಡ ಮಾಡಿದರು. ಇವತ್ತು ನಾನು ಕೂಡ ಕಳೆದ 3 ಅವಧಿಯಂತ್ರ ನಾನು ಕೂಡ ಪ್ರಯತ್ನ ಮಾಡಿಕೊಂಡು ಇವತ್ತು ಪಕ್ಷಕ್ಕೆ ಏನು ಒಳ್ಳೆಯದಾಗಬೇಕು ಅನ್ನೋದಕ್ಕೆ ನಾವು ಯಾವತ್ತೂ ಪಕ್ಷದಲ್ಲಿ ಗಟ್ಟಿಯಾಗಿ ಇವತ್ತು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ನಿಂತಿದ್ದೀವಿ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ನೀವು 2023 ವಿಧಾನಸಭಾ ಚುನಾವಣೆ ಫೇಸ್ ಮಾಡೋದಕ್ಕೂ ಮೊದಲು ಅವಾಗ ಮಾಜಿ ಶಾಸಕರಾದಾಗಲೂ ಕೂಡ ನೀವು ನೇರವಾಗಿ ಹೇಳ್ತಿದ್ರಿ, ಈ ಬಾರಿ ನನ್ನ ಗೆಲುವನ್ನ ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ, ಕನಿಷ್ಠ 30,000 ಅಂತರದಿಂದ ನಾನು ಗೆದ್ಕೊಂಡು ಬರ್ತೀನಿ ಅಂತ. ಅದೇ ಅಂತರದಲ್ಲಿ ನೀವು ಗೆದ್ಕೊಂಡು ಬಂದ್ರಿ. ಆದ್ರೆ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ತಿದ್ರಿ, ಯಾಕೆ ಆಗ್ಲಿಲ್ಲ ಅಂತ? ಹೀಗೆ ಪಕ್ಷದಲ್ಲಿ ಇವತ್ತು ನಮ್ಮ ವರಿಷ್ಠ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪಕ್ಷ ಹಿಂದೆ ನಮ್ಮ ತಂದೆಯವರು ಕೂಡ ಅವಕಾಶ ಮಾಡಿಕೊಟ್ಟಿತ್ತು. ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಸಮುದಾಯದಿಂದ ಆಗಿಲ್ಲ ಅನ್ನೋದು ಒಂದು ಕೂಗಿದೆ. ಯಾಕಂದರೆ ಕಂಡ ಬಿಜಾಪುರ ಜಿಲ್ಲೆ ನಾವು, ಆಮೇಲೆ ಬಾಗಲಕೋಟೆ ವಿಭಜನೆ ಆಗಿತ್ತು. ಹೌದು. ಇವತ್ತು ಆವಾಗ ಬಾಗಲಕೋಟೆಯಿಂದ ಬೇಡಿಕೆ ಇವತ್ತು ಕೂಡ ಇದೆ. ಆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ನಮ್ಮ ನಾಯಕರು ಕೂಡ, ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೂ ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ವಿಶ್ವಾಸ ಇದೆ, ಈ ಒಂದು ಏನು ಸಂಪುಟ ಮಾಡ್ತಾರೆ ಅದರಲ್ಲಿ ಆಗೋ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಈಗ ನಿಮ್ಮನ್ನ ನೇರವಾಗಿ ಕೇಳ್ಬಿಡ್ತೀನಿ ಸರ್, 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಸರ್ಕಾರಕ್ಕೆ ಈಗ ಇದು ಸರಿದಾರಿಯಲ್ಲಿ ಸರ್ಕಾರ ಹೋಗ್ತಿದೆ ಇಲ್ವಾ ಅಂತ ನಾವೇ ತಕ್ಕಡಿ ಇಟ್ಕೊಂಡು ತೂಕ ಹಾಕೋದಕ್ಕೆ ಒಳ್ಳೆ ಕಾಲ ಇದು. ಸರಿದಾರಿಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಸರಿಪಡಿಸ್ಕೋಬೇಕು, ಇಲ್ಲ ಸರಿದಾರಿಯಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಗೋ ಹೆಡ್ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇದೆಯಾ? ಸರಿಯಾಗಿ ಹೋಗ್ತಾ ಇದೆಯಲ್ಲ. ನಾವು ಏನು ಜನರಿಗೆ ಚುನಾವಣೆ ಪೂರ್ವದಲ್ಲಿ ಮಾತನ್ನು ಕೊಟ್ಟಿದ್ವಿ, ಆ ಮಾತಿನಂತೆ ಇವತ್ತು ಸಮರ್ಪಕವಾಗಿ ನಡೆಸಿದ್ದೇವೆ. ಕಳೆದ 2.5 ವರ್ಷದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಇವತ್ತು ಏನು ಮಾತು ಕೊಟ್ಟಿದ್ವಿ ಅದನ್ನ ನಡೆಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ಜನರಿಗೆ ಕೂಡ, ಯಾಕಂದರೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ಒಂದು ಕಡೆ 5 ಗ್ಯಾರಂಟಿನೇ ಒಂದು ಕಡೆ ಮುಖ್ಯವಾದರೆ, ಇನ್ನು ಹಲವಾರು ಕೆಲಸಗಳು, ರೈತರ ಬೆಂಬಲ ಬೆಲೆ ಕೊಡುವಂಥದ್ದು ಇರ್ಬೋದು, ಇವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೂ ಕೂಡ ನಿಂತಿಲ್ಲ. ಸುಮ್ಮನೆ ಕೆಲವಷ್ಟು ಜನ ವಿನಾಕಾರಣ ಆರೋಪ ಮಾಡುವಂಥದ್ದು ಇದ್ದೇ ಇರುತ್ತೆ. ವಿರೋಧ ಪಕ್ಷದವರು ಒಂದು ಕಡೆ ಆರೋಪ, ಈ ಸ್ವಂತ ಪಕ್ಷದಲ್ಲಿ ಕೂಡ ಕೆಲವಷ್ಟು ಜನ ಇರ್ತಾರೆ ಮಾತಾಡುವಂಥ ಅಭ್ಯಾಸ. ಅವ್ರು ಯಾವ ಕಾರಣಕ್ಕೆ ಮಾತಾಡ್ತಾರೋ, ಯಾವ ವಿಚಾರದಲ್ಲಿ ಮಾತಾಡ್ತಾರೋ ಅನ್ನೋದು ಗೊತ್ತಾಗಲ್ಲ, ಬಟ್ ಮಾತಾಡುವಂಥದ್ದು. ಅನುದಾನ ಇಲ್ಲ ಅಂತೇಳಿ ನಮ್ಮವರೇ ಕೆಲವಷ್ಟು ಜನ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಇವತ್ತು ಸಮರ್ಪಕವಾಗಿ ಒಂದು ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಆ ಅನುದಾನ ಬರ್ತಾ ಇದೆ. ಇವತ್ತು ಕುಡಿ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು,
ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಏನು ನೀಡಬೇಕಾಗಿದೆ ಅದು ಎಲ್ಲ ಕೂಡ ಇವತ್ತು ಸಮರ್ಪಕವಾಗಿ ನಡೀತಾ ಇದೆ. ಯಾವುದೇ ತೊಂದರೆ ಏನು ಆಗಿಲ್ಲ. ಸರ್, ಯಾರೇನೇ ಹೇಳಿದ್ರು ಕೂಡ ಗ್ಯಾರಂಟಿಗಳ ಬಗ್ಗೆ ಪರವಿರೋಧ ಚರ್ಚೆ ಇದ್ದೇ ಇದೆ. ಹಾಗಂತ ನಾನು ಗ್ಯಾರಂಟಿಗಳು ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಹಲವು ವರ್ಗಗಳಿದಾವೆ, ಬಹಳಷ್ಟು ಸಮುದಾಯಗಳಲ್ಲಿ, ಮುಂದುವರೆದ ಸಮುದಾಯಗಳಲ್ಲೂ ಬಡವರಿದ್ದಾರೆ, ಹಿಂದುಳಿದ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ. ಹಾಗಾಗಿ ಗ್ಯಾರಂಟಿಗಳೆಲ್ಲವನ್ನೂ ಕೂಡ ನಾವು ಸಾರಾಸಗಟಾಗಿ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ಒಂದು ವಿಚಾರದಲ್ಲಿ ಸರ್ಕಾರ ಎಡುತ್ತಾ ಒಂದು, ಇನ್ನೊಂದು ಯಾವ ರೀತಿ ಪ್ರಚಾರವನ್ನು ತಗೋಬೇಕಾಗಿತ್ತೋ ಆ ಪ್ರಚಾರವನ್ನ ತಗೊಳ್ಳೋದ್ರಲ್ಲಿ ಕಾಂಗ್ರೆಸ್ ಮತ್ತೆ ಮತ್ತೆ ವಿಫಲ ಆಗ್ತಿದೆ. ಇಲ್ಲ, ಆ ಥರ ಏನಾಗಿಲ್ಲ. ಈಗ ಕೊಟ್ಟ ಮಾತು ಅನ್ನೋದು ಇರುತ್ತೆ. ಚುನಾವಣೆ ಮುಂಚೆ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ, ಮೂಲ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ. ಇವತ್ತು ಹಲವಾರು ಪಕ್ಷಗಳು ಹಿಂದೆ ಕೂಡ ಮಾತು ಕೊಟ್ಟಂತೆ ನಡೆದಿಲ್ಲ. ಆದರೆ ನಮ್ಮ ನಾಯಕರು ಆ ಥರ ಅಲ್ಲ, ಕೊಟ್ಟ ಮಾತಂತೆ ನಡಿಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಸಿದ್ಧಾಂತ.